ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಈ ವಿಶೇಷ ಅತಿಥಿ ತಮ್ಮ ನೇರ ನಿಷ್ಠುರ ಮಾತುಗಳಿಂದ ಹೆಸರುವಾಸಿಯಾಗಿರುವಂಥವ್ರು. ಫಸ್ಟ್ ಟೈಮ್ ಟಿಕೆಟ್ ಸಿಗುತ್ತೆ ಇವರಿಗೆ, ಫಸ್ಟ್ ಟೈಮ್ MLA ಆಗ್ತಾರೆ. ಯಾವುದಕ್ಕೂ ಅಂಜಲ್ಲ, ಯಾವುದಕ್ಕೂ ಅಳಕಲ್ಲ. ಏನಿದೆ ಅದನ್ನು ನೇರವಾಗಿ ನಿಷ್ಠುರವಾಗಿ ಹೇಳ್ತಾರೆ. ಅದರ ನಂತರದ ಪರಿಣಾಮಗಳ ಬಗ್ಗೆ ಇವರು ಯೋಚನೆ ಮಾಡಲ್ಲ. ಯಾವುದು ವಾಸ್ತವೋ ಯಾವುದು ಸತ್ಯವೋ ಅದನ್ನು ಹೇಳೋದಕ್ಕೆ ಇವ್ರಿಗೆ ಯಾರ ಅಂಜಿಕೆ ಅಳುಕು ಇಲ್ಲ. ನೇರವಾಗಿ ಪವರ್ ಶೇರಿಂಗ್ನ ವಿಚಾರಕ್ಕೆ ಬಂದ್ರೇ, ಪವರ್ ಶೇರಿಂಗ್ ವಿಚಾರವಾಗಿ ಮೊದಲಿನಿಂದನೂ ಕೂಡ ನಮ್ಮ ಜೊತೆಗೆ ಇರೋ ಈ ವಿಶೇಷ ಅತಿಥಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ, ನನ್ನ ಮಾತಿಗೆ ನಾನು ಈಗಲೂ ಬದ್ಧ ಅಂತ ಯಾವಾಗಲೂ ಕೂಡ ಹೇಳ್ತಾ ಬಂದರು. ಅದು ನೋಟಿಸ್ ಕೊಟ್ಟ ನಂತರವೂ ಕೂಡ ಅದೇ ದಾಟಿಯೂ ಇತ್ತು. ಹಾಗಿದ್ರೆ ನವೆಂಬರ್ ಬಂದಾಗಿದೆ, ಡಿಸೆಂಬರು ಇನ್ನೊಂದು ಸ್ವಲ್ಪ ದಿನಕ್ಕೆ ಬಂದ್ಬಿಡುತ್ತೆ. ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು ಬಿಗ್ ಕ್ವಶನ್ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆಗೆ ಚನ್ನಗಿರಿಯ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಸವರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ. ನವೆಂಬರ್ ಬರ್ತಾ ಇದೆ. ನವೆಂಬರ್ ಅಂದ ತಕ್ಷಣ ನಮಗೀಗ ಕ್ರಾಂತಿ ಅನ್ನೋದೇ ನೆನಪಾಗ್ತಾ ಇದೆ. ಎಲ್ಲಿಗೆ ಬಂತು ನವೆಂಬರ್ ಕ್ರಾಂತಿ? ಎಲ್ಲಿಗೆ ಬಂತು ಪವರ್ ಶೇರಿಂಗ್ ವಿಚಾರ? ನಾನು ಮುಂಚೆಯಿಂದನೂ ಹೇಳ್ತಾ ಬರ್ತಾ ಇದ್ದೀನಿ, ಡಿಸೆಂಬರ್ ಆಗೋವರೆಗೂ ಪವರ್ ಶೇರಿಂಗ್ ವಿಷಯ ನಾನು ಮಾತಾಡೋದಿಲ್ಲ ಅಂಥೇಳಿ. ಡಿಸೆಂಬರ್ ಮುಗಿಲಿ ಮತ್ತು ಇದೇ ಚಾನೆಲ್ಗೆ ಬಂದು ಅದ್ರ ಬಗ್ಗೆ ಮಾತಾಡ್ತೀನಿ. ಸದ್ಯಕ್ಕೆ ಆ ಒಂದು ವ್ಯವಸ್ಥೆ ಒಳಗೆ ನಾನು ಹೈಕಮಾಂಡು ಸಹ ಹೇಳಿದೆ, ಯಾರು ಸಹ ಗೊಂದಲದ ವಾತಾವರಣ ಕ್ರಿಯೇಟ್ ಮಾಡಬೇಡಿ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಇರ್ಬೋದು, ಇನ್ನೊಂದು ವಿಷಯ ಇರ್ಬೋದು, ಪಾರ್ಟಿ ಡ್ಯಾಮೇಜ್ ಆಗೋಂಥ ವಿಷಯಗಳನ್ನ ಯಾರು ಮಾತಾಡಬೇಡಿ ಅಂತಲೂ ಹೇಳಿದ್ದಾರೆ. ನಾನು ನಿಮಗೆ ಸುಮಾರು ಮಾರ್ಚ್ ಏಪ್ರಿಲಲ್ಲಿ ಹೇಳಿದ್ದೆ ಅನಿಸುತ್ತೆ, ಯುಗಾದಿ ಮುಂದೆ ಈ ಮುಖ್ಯಮಂತ್ರಿ ವಿಷಯವಾಗಿ ನಾನು ಕೊನೆಯದಾಗಿ ರಕ್ತದಲ್ಲಿ ಬರ್ದು ಕೊಟ್ಟುಬಿಡ್ತೀನಿ, ಡಿಸೆಂಬರ್ ಒಳಗೆ ಆಗ್ತಾರೆ ಅಂತ ಮುಂಚೆನೇ ಹೇಳಿದ್ದೀನಿ. ಅದರ ನಂತರ ನೀವು ಮಾತಿಗೆ ಬದ್ಧ, ರಕ್ತದಲ್ಲಿ ಬರೆದು ಕೊಡ್ತೀರಿ. ಅದು ಡಿಸೆಂಬರ್ ಒಳಗೆ ಮುಗಿದ ಮೇಲೆ ನಾನು ಜನವರಿಗೆ ಮಾತಾಡ್ತೀನಿ ಅಂತ ನಿಮಗೆಲ್ಲ ಅಲ್ಲಿವರೆಗೂ ನಾನೇನು ಮಾತಾಡೋದಿಲ್ಲ. ಪವರ್ ಶೇರಿಂಗ್ ವಿಷಯ ಏನಿದ್ರು ನನ್ನ ಒಂದು ಮನಸ್ಥಿತಿ ಪ್ರಕಾರ, ನನ್ನ ಒಂದು ಇದ್ರ ಪ್ರಕಾರ ನಾನು ಜನವರಿಗೆ ಮಾತಾಡ್ತೀನಿ. ಅದೇ ಈಗ ನಾವು ಪ್ರಶ್ನೆ ಮಾಡಿದರೆ ತಿರ್ಗಾ ನೀವು ಮತ್ತೆ ರಕ್ತದಲ್ಲಿ ಬರೆದು ಕೊಡೋದಕ್ಕೆ ರೆಡಿ ಇದ್ದೀರಿ? ಏನು ಪವರ್ ಶೇರಿಂಗ್ ಮಾತಾಡಲ್ಲ, ಜನವರಿಗೆ ಮಾತು. ನಿಮ್ಮ ಹಿಂದಿನ ಮಾತಿಗೆ ನೀವು ಬದ್ಧರಾಗಿದ್ದೀರಿ? ನಿಮ್ಮದೇ ಬದ್ಧವಾಗಿದ್ದೀನಿ. ನೀವು ಯಾವ ಮಾತನ್ನು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದಿರಿ? ಹೇಳ್ಬಿಟ್ಟಿದ್ದಾರೆ ಈಗ ಹೈಕಮಾಂಡ್, ಯಾರೂ ಆ ವಿಷಯ ಮಾತಾಡೋಂಗಿಲ್ಲ ಅಂತ. ಈಗ ಚರ್ಚೆ ಬೇಡ, ನೆಕ್ಸ್ಟ್ ಏನಿದ್ರು ಜನವರಿ ಮತ್ತೆ ಮಾತಾಡೋಣ. ನಿಮ್ಮ ಸ್ಟುಡಿಯೋಗೆ ಬರ್ತೀನಿ, ಇಲ್ಲೇ ಮಾತಾಡೋಣ. ಈಗ ಮತ್ತೆ ಆ ವಿಚಾರಗಳು ಭಾರಿ ಚರ್ಚೆಗೆ ಬರ್ತಾ ಇದೆ. DK ಸಾಹೇಬ್ರೇ ಮಾತಾಡಿದ್ದಾರೆ, ಇವತ್ತು DK ಸುರೇಶ್ ಅವರು ಕೂಡ ಮಾತಾಡಿದರು. DK ಸುರೇಶ್ ಅವರ ಮಾತು ನಿಮ್ಮ ಗಮನಕ್ಕೂ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಅವ್ರು ಹೇಳ್ತಾ ಇರೋದೇನಂತಂದರೆ, ಅವತ್ತು ಏನು ಮಾತಾಗಿತ್ತು ಆ ಮಾತಿಗೆ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಮಾತಿನಂತೆ CM ಸಿದ್ದರಾಮಯ್ಯ ಸಾಹೇಬರು ನಡ್ಕೋಬೇಕು ಅನ್ನುವಂಥ ಮಾತನ್ನು ಓಪನ್ ಆಗಿ DK ಸುರೇಶ್ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಏನು ಮಾತುಕತೆ ಆಗಿತ್ತು ಅನ್ನೋದು ನಿಮಗೇನಾದರೂ ಗೊತ್ತಿದೆಯಾ? ಈಗ ನಾನು ನೋಡಿದೆ, ನೀವು ಹೇಳಿದ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ನೋಡಿದೆ. ಅವ್ರನ್ನ ಪತ್ರಕರ್ತರೆಲ್ಲ ಕೇಳಿದನ್ಸ ಎಲ್ಲೂ ಸಹ ಅವ್ರು ಏನು ಮಾತುಕತೆ ಆಗಿದೆ ಅಂತ ಹೇಳಿಲ್ಲ. ಮಾತಿನ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂತಾರೆ ಅಂತ ಹೇಳಿದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿ ನಮ್ಮ ಪತ್ರಿಕಾ ಮಿತ್ರರು ಕೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮಾತಿನಂತೆ ನಡೀತಾರೆ. ಅದಕ್ಕೆ ಉದಾಹರಣೆ ತಾವು ಈಗಾಗಲೇ ನೋಡಿದರೆ 5 ಗ್ಯಾರಂಟಿಗಳನ್ನ ಮಾತು ಕೊಟ್ಟಿದ್ರು. ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, DK ಸಾಹೇಬರು ಇರ್ಬೋದು, ಅದರಂತೆ ನಡೆದಿದ್ದಾರೆ. ಅವರು ನುಡಿದಂತೆ ನಡೆಯೋಂಥ ವ್ಯಕ್ತಿತ್ವ ಅವ್ರದ್ದು. ಯಾರೋ ಒಂದು 3-4 ಜನ ಯಾವುದೇ ರೀತಿ ಗೊಂದಲ ಕ್ರಿಯೇಟ್ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಏನು ನಮ್ಮ DK ಸುರೇಶಣ್ಣರು ಹೇಳಿದ್ದಾರೆ ಆ ಪ್ರಕಾರ, DK ಸುರೇಶಣ್ಣರ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟ ಮಾತಿನಂತೆ ನಡ್ಕೊಂತಾರೆ. ಅದು ಏನು ಕೊಟ್ಟಿದ್ದಾರೆ ಅನ್ನೋದು ಮಾತು ಹೈಕಮಾಂಡಿಗೆ ಗೊತ್ತು. ಬಹುಶಃ ಜಾಣತನದ ರಾಜಕಾರಣ ಅಂದರೆ ನೀವು ಮಾತಾಡಿದ್ದು ತಿಳ್ಕೊಂಡು ನಾವು ಅನ್ಕೋಬಹುದು. ಅಂದರೆ ಆಯಿತು, ಗ್ಯಾರಂಟಿ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ, ಅವರು ಹೇಳಿದಂತೆ ನಡ್ಕೊಂಡಿದ್ದಾರೆ ಅಂತ ಹೇಳಿ. ಬಟ್ ಇದು ರೆಲೆವೆಂಟ್ ಆಗ್ತಾ ಇರುವಂಥದ್ದು ಪವರ್ ಶೇರಿಂಗ್ನ ವಿಚಾರವಾಗಿ ಅಂತ ಇಲ್ಲ. ನೀವು ಕೇಳಿದ್ದೇನು, ಕೊಟ್ಟ ಮಾತನಂತೆ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂತಾರೆ, DK ಸುರೇಶ್ ಅಣ್ಣರು ಹೇಳಿದ್ರು ಅಂತ ಹೇಳಿದ್ರೆ. ಅವತ್ತು ಏನೇನು ಮಾತುಕತೆ ಆಗಿದೆ ಅನ್ನೋದಕ್ಕೆ ಇವರೆಲ್ಲ ಸಾಕ್ಷಿಯಾಗಿದ್ದಾರೆ. ಅವರು ಕೊಟ್ಟ ಮಾತಿನಂತೆ ನಡ್ಕೋತಾರೆ ಅನ್ನೋ ನಂಬಿಕೆ ಇದೆ ಅಂತ. ಹೌದು, ಅದೇನು ಕೊಟ್ಟಿದ್ದಾರೆ ಮಾತು ಅನ್ನೋದು ಹೈಕಮಾಂಡಿಗೆ ಬಿಟ್ಟು ಇನ್ನೊಂದು ಯಾವ್ದು ಉಳಿದಿದೆ ಅಂತ. ಈ ಕೊಟ್ಟ ಮಾತು ಗ್ಯಾರಂಟಿ ಆಗಿತ್ತು, ಗ್ಯಾರಂಟಿ ಜಾರಿಗೆ ಬಂತು, ಅದು ಉಳಿದಿರೋ ಮಾತು ಯಾವುದು ಅಂತ ಅವ್ರನ್ನೇ ಕೇಳಬೇಕು. ನಾವು ಅದ್ರ ಇನ್ವಾಲ್ವ್ ಇಲ್ಲ. ಅದ್ರಲ್ಲಿ ಯಾರು ಇದ್ದರೆ ಹೈಕಮಾಂಡ್ ಇರಬೇಕು, ಬಿಟ್ಟರೆ ಸಿದ್ದರಾಮಯ್ಯ ಸಾಹೇಬ್ರು ಇರಬೇಕು, ಬಿಟ್ಟರೆ ಆ ವಿಷಯಕ್ಕೆ ಸಂಬಂಧಪಟ್ಟ ವ್ಯಕ್ತಿ DK ಶಿವಕುಮಾರ್ ಸಾಹೇಬ್ರು ಇರಬೇಕು. ಅದರದನ್ನು ಯಾವ MLAರಿಗೂ ಈ ಮಾಹಿತಿ ಗೊತ್ತಿಲ್ಲ, ಏನು ಮಾತುಕತೆ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಟ್ ಎಲ್ಲ MLA ಶಾಸಕರು ಮಾತಾಡೋ ಪ್ರಕಾರ ಕೊಟ್ಟ ಮಾತಂತೆ ಅವ್ರು ನಡ್ಕೊಂತಾರೆ. ನೀವು ಆಗಲೇ ಹೇಳ್ತಾ ಇದ್ರಿ ನನ್ನ ಜೊತೆ ಮಾತಾಡುವಾಗ, ಡಿಸೆಂಬರ್ ಮುಗಿಲಿ, ಜನವರಿಯಲ್ಲಿ ನಾನು ಮತ್ತೆ ಬಂದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಅಂಥ ಬದಲಾವಣೆ ಏನಾಗ್ಬೋದು ಜನವರಿಯಲ್ಲಿ ಅಥವಾ ಡಿಸೆಂಬರಲ್ಲಿ?
ಏನಿಲ್ಲ, ತಾವೆಲ್ಲ ಈಗ ನವಂಬರ್ ಕ್ರಾಂತಿ ಅಂತ ಮಾತಾಡ್ತಾ ಇದ್ರು. ಮಾನ್ಯ ಮಾಜಿ ಮಿನಿಸ್ಟ್ರು ರಾಜಣ್ಣವ್ರು ಹೇಳಿದ್ರು. ತದನಂತರ ಕೆಲವರು ಕ್ರಾಂತಿನೇ ಇಲ್ಲ ಅಂದರು. ರಾಜಣ್ಣವ್ರು ಕ್ರಾಂತಿ ಇದೆ ಅಂದರೆ ಇವರು ಕೆಲವರು ಕ್ರಾಂತಿ ಇಲ್ಲ ಅಂದರು. ನನ್ನ ಒಂದು ಅನಿಸಿಕೆ ನವಂಬರ್ ಕ್ರಾಂತಿ ಈ ಅನ್ನೋದಕ್ಕಿಂತ ಡಿಸೆಂಬರ್ಗೆ ನಮ್ದು 2 ವರ್ಷ ಆಗ್ತದೆ. ನವಂಬರ್ 20ಗೆ 2 ವರ್ಷ ಆಗ್ತದೆ. ಏನು 20 ತಿಂಗಳು 2 ವರ್ಷ ಆಗ್ತದೆ. ನೆಕ್ಸ್ಟ್ ಡೇನೇ ಕೊಡಬೇಕು, ನೆಕ್ಸ್ಟ್ ಡೇನೇ ಆಗಬೇಕು, ಎಲ್ಲದು ಅಂತರ ಆಗಲ್ಲ. ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಆದ ಕಾರಣ ನನ್ನ ಒಂದು ಮನಸ್ಥಿತಿ, ನನ್ನ ಒಂದು ರಾಜಕೀಯ ಲೆಕ್ಕಾಚಾರದಲ್ಲಿ ನಾನು ನೋಡಿದ ಪ್ರಕಾರ ಡಿಸೆಂಬರ್ 31ರವರೆಗೂ ಒಂದು ಟೈಮ್ ಬಾಂಡ್ ಹಾಕ್ಕೊಂಡು ನಾನು ಡಿಸೆಂಬರ್ 31ರೊಳಗೆ ಸಾಹೇಬ್ರಿಗೆ ಇಂಥ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಆ ಅವಕಾಶ ಇದೆ ಅಂತ ನಿಮಗೆ ಅನಿಸುತ್ತಾ? ಇದ್ದೇ ಇದೆ. ಪಕ್ಷ ಎಲ್ಲದನ್ನು ನೋಡ್ತದೆ. ಅವ್ರು ಮಾಡಿರೋ ಸಂಘಟನೆ, ಅವ್ರು ತಂದಿರೋಂಥ ಸೀಟ್ಸು ನಮಗೂ ಗೊತ್ತಿದೆ. 134 ಬರುತ್ತೆ ನಿಖರವಾಗಿ ಹೇಳೋ ಅಂಥ ಒಂದು ಶಕ್ತಿ ಅವ್ರ ಹತ್ರ ಇದೆ ಅಂದರೆ ಅವ್ರು ಅಷ್ಟು ಸಂಘಟನೆ ಮಾಡಿದ್ದಾರೆ ಅಂತ. ಈಗ ನಾನು ಇವತ್ತು ಶಾಸಕನಾಗಿದ್ದೀನಿ ಅಂದರೆ ನಾನು ಕಿಸಾನ್ ಕಾಂಗ್ರೆಸ್ನಲ್ಲಿ 3-4 ವರ್ಷ ಹೋರಾಟ ಮಾಡಿ ಕರೋನಾ ಸಂದರ್ಭದಲ್ಲಿ ನಮ್ಮ ಜನಗಳ ಜೊತೆಗೆ ಇದ್ದಂಥದ್ದು ಗ್ಯಾರಂಟಿ ಮೇಲೆ ಟಿಕೆಟ್ ತಗೊಂಡೆ ಗೆಲ್ತೀನಿ ಅಂತ. ಇಲ್ಲಾಂದ್ರೆ ಹೆಂಗೆ ಆಗ್ತದೆ? ಆ ಒಂದು ನಿಟ್ಟಿನಲ್ಲಿ ಅವರು 134 ಸೀಟ್ಸ್ ಬರುತ್ತೆ ಅಂತ ಹೇಳಿದ್ದಾರೆ ಅಂದರೆ ಅವರ ಸಂಘಟನೆ ಶಕ್ತಿ, ಅವರ ಒಂದು ಕಾರ್ಯವೈಖರಿ. ಡಿಸೆಂಬರ್ 31ರ ನಂತರ ಮಹತ್ತರ ಬದಲಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಾಧ್ಯತೆ ಅಧಿಕವಾಗಿದೆಯಾ? ನಾನು ಮುಖ್ಯಮಂತ್ರಿ ವಿಷಯ ಏನು ಮಾತಾಡಲ್ಲ. ನೀವು ಮುಂಚೆನೇ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ನಾನು ಲಾಸ್ಟ್ ಮಾರ್ಚ್ ಏಪ್ರಿಲ್ ಐ ಥಿಂಕ್ ಅವತ್ತು ನಾನು ಮಾತು ಕೊಟ್ಟಿದ್ದೀನಿ. ಡಿಸೆಂಬರ್ 31ರೊಳಗೆ ಆ ವಿಷಯನೇ ಮಾತಾಡಲ್ಲ. ಆ ವಿಷಯ ಬಿಟ್ಟು ನೀವು ಏನು ಕೇಳಿದ್ರು ಮಾತಾಡ್ತೀನಿ. ಜನವರಿ 1ಕ್ಕೆ ಮಾತಾಡ್ತೀನಿ. ನೀವು ಜನವರಿ 1ಕ್ಕೆ ಕರೀರಿ, ಹೊಸ ವರ್ಷದ ದಿನ ಒಂದು ಶುಭಾಶಯ ಕೋರಿ ಚರ್ಚೆ ಮಾಡೋಣ. ಸೊ ನೀವು ಅನ್ಕೊಂಡಂಥ ಆ ದಿನಗಳು ಜನವರಿ 1ಕ್ಕೆ ಬರುತ್ತೆ ಅನ್ನೋ ಭರವಸೆ ನಿಮಗಿದೆ? 100%. ಈಗ ಪವರ್ ಶೇರಿಂಗ್ನ ವಿಚಾರದ ಬಗ್ಗೆ ನಾವು ಇನ್ಕ್ಲೂಡಿಂಗ್ ನೀವು ಮತ್ತು ನಿಮ್ಮ ಶಾಸಕರು ಹಲವು ರೀತಿಯಲ್ಲಿ ಮಾತಾಡಿದ್ದಾರೆ. ಒಂದು ವಾದ ಏನು ಹೇಳುತ್ತೆ ಅಂತಂದರೆ, ಹೌದು ಪವರ್ ಶೇರಿಂಗ್ನ ವಿಚಾರಗಳು ಚರ್ಚೆ ಆಗಿದೆ, 50-50 ಅಂತಿದೆ, ಆ ಪ್ರಕಾರವಾಗಿ ಅಧಿಕಾರ ಬಿಟ್ಕೊಡ್ಬೇಕು ಅಂತ ಹೇಳಿ. ಇನ್ನೊಂದಿದೆ ಆ ಥರದ ಮಾತುಕತೆನೇ ಆಗಿಲ್ಲ ಅಂತ ಹೇಳಿ. ಇದು ಎರಡರಲ್ಲಿ ಯಾವ ಸಾಧ್ಯತೆ ಹೆಚ್ಚಿದೆ ಅನ್ನೋ? ಈಗ ನೀವೇ ಹೇಳಿದ್ರಿ, ಈಗ ಕರೆಕ್ಟು, ಒಳ್ಳೆ ಸಬ್ಜೆಕ್ಟಿಗೆ ಬಂದ್ರಿ. ಒಂದು ಟೀಮ್ ಹೇಳ್ತದೆ ಯಾವುದೂ ಚರ್ಚೆ ಆಗಿಲ್ಲ, ಇನ್ನೊಂದು ಟೀಮ್ ಹೇಳ್ತದೆ ಚರ್ಚೆ ಆಗಿದೆ. ಇದರ ಅರ್ಥ ಏನು? ಯಾರಿಗೂ ಅದ್ರ ಮಾಹಿತಿ ಇಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಮಾಹಿತಿ ಇರೋದು ಹೈಕಮಾಂಡ್, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು. ಆ 3 ಜನಗಳ ಮಧ್ಯೆ ಇರೋದ್ರಿಂದ ನಾನು ಆಗುತ್ತೆ ಅನ್ಬೋದು, ನೀವು ಆಗಲ್ಲ ಅನ್ಬೋದು. ಬಟ್ ಆ ಸಂದರ್ಭದಲ್ಲಿ ನಮ್ಮನ್ನ ಯಾರು ಇಲ್ಲ, ನಮ್ಮ ಆಬ್ಸೆನ್ಸಲ್ಲಿ ಅವೆಲ್ಲ ನಡೆದಿರೋದ್ರಿಂದ ಏನು ಈ ನಾವೇನು ಡಿಮ್ಯಾಂಡ್ ನಮ್ದು ಏನಪ್ಪ ಅಂದರೆ, ಕೆಲಸ ಮಾಡಿದ್ದಾರೆ, ಸಂಘಟನೆ ಆಗಿದೆ, ಅವ್ರಿಗೆ ಅವಕಾಶ ಕೊಡ್ರಿ ಅನ್ನೋದು ಬಿಟ್ಟರೆ 2 ವರ್ಷಕ್ಕೆ ಕೊಡಿ 2 ವರ್ಷಕ್ಕೆ ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಅಲ್ಲ. ಕೊಡಿ, ಪಕ್ಷಕ್ಕೆ ಒಂದು ಅಭಿವೃದ್ಧಿ, ಪಕ್ಷದ ಒಂದು ಡೆವಲಪ್ಮೆಂಟ್ಸ್ಗೋಸ್ಕರ ಮುಂದಿನ 2028 ನಾವು ಮತ್ತೆ ಬರ್ತಿದ್ದೀವಿ. ಅದನ್ನು ಡಿ.ಕೆ. ಶಿವಕುಮಾರ್ ಸಾಹೇಬರು ಪ್ರತಿ ಬಾರಿನೂ ಹೇಳ್ತಾ ಇದ್ದಾರೆ, ನಾನು ಅಧ್ಯಕ್ಷ ಇರ್ತೀನೋ ಬಿಡ್ತೀನೋ 2028 ಕಾಂಗ್ರೆಸ್ ಪಕ್ಷ ಬರುತ್ತೆ ಅಂತ. ಅಷ್ಟು ಗಟ್ಟಿಯಾಗಿ ಹೇಳ್ತಾರೆ ಅಂದರೆ ಅವರ ಒಂದು ಕೆಲಸ. ನಾನು ನಿಮ್ಮ ಮೀಡಿಯಾಗೆ ಬಂದು ಇವತ್ತು ಕೂತು ಎದುರುಗಡೆ ಮಾತಾಡ್ತೀನಿ ಅಂದರೆ ಏನಾದ್ರು ಒಂದು ವಿಷಯ ನನಗೆ ಸದೃಢವಾಗಿದ್ದರೆ ಮಾತ್ರ ನಿಮ್ಮ ಮುಂದೆ ಮಾತಾಡೋಕ್ಕಾಗ್ತದೆ. ಸುಮ್ಮನೆ ಮೀಡಿಯಾ ಮುಂದೆ ಒಂದು ಹೇಳೋದು, ಹಿಂದೊಂದು ಹೇಳೋದು, ಆ ಥರ ಗೊಂದಲದ ವಾತಾವರಣ ಇದ್ದರೆ ನಾವು ಮಾತಾಡೋಕ್ಕೆ ಬರೋದಿಲ್ಲ. ಅವ್ರು ಆ ಥರ ಗಟ್ಟಿ ನಿಲುವಿರೋದ್ರಿಂದ ನಾವು 134 ಸೀಟ್ ತಗೊಂಡಿರೋದು. ಆ ನಿಟ್ಟಿನಲ್ಲಿ ನಮ್ಮ ಡಿಮ್ಯಾಂಡ್ ಇದೆ ಅಷ್ಟೇ. ಈಗ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ನಿಮಗೆ ಅನ್ಯೋನ್ಯತೆ ಬಹಳ ಇದೆ, ಅವನಾಭಾವ ಸಂಬಂಧ, 1 to 1 ಮಾತಾಡ್ತಿರ್ತೀರಿ ನೀವು. ಸೊ ಯಾವಾಗಲಾದರೂ ಯಾವ ಸಂದರ್ಭದಲ್ಲಾದರೂ ಈ ಪವರ್ ಶೇರಿಂಗ್ನ ವಿಚಾರ ಆಗಲಿ ಅಥವಾ ರಾಜಕೀಯ ಸ್ಥಾನಮಾನಗಳ ವಿಚಾರವಾಗಿ ಆಗಲಿ ಚರ್ಚೆ ಆಗಿದೆಯಾ? ಅವರೆಂದು ಇಲ್ಲಿವರೆಗೂ ನಾನು ಅವ್ರ ಹತ್ರ ಅಂದರೆ ಒಂದು ಕುಟುಂಬ ಸದಸ್ಯನಾಗಿ ನನ್ನ ಕಾಣ್ತಾರೆ. ಎಂದೂ ಸಹ ಅವರು ರಾಜಕೀಯ ವಿಷಯದಲ್ಲಿ ಮಾತಾಡೋದಿಲ್ಲ. ನಮಗೆ ಒಂದೇ ಅವ್ರ ಕಿವಿ ಮಾತು ಹೇಳೋದು, ಕ್ಷೇತ್ರ ಕ್ಷೇತ್ರ ಕ್ಷೇತ್ರ. ಫಸ್ಟ್ ಟೈಮ್ ಗೆದ್ದಿದ್ದೀರಿ, ಫಸ್ಟ್ ಟೈಮ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಸೆಕೆಂಡ್ ಟೈಮ್ ಗೆಲ್ಲಬೇಕು. ಯಾವುದು ತಲೆ ಕೆಡಿಸ್ಕೋಬೇಡ್ರಿ, ನನ್ನ ಹಣೆ ಬರ್ದಿರೋದು ಆಗ್ತದೆ. ನೀವು ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗ್ಬಿಟ್ಟು ಕ್ಷೇತ್ರದಲ್ಲಿರ್ರಿ, ಅಭಿವೃದ್ಧಿ ಕಡೆ ಗಮನ ಕೊಡಿ, ಎಲ್ಲ ಮಂತ್ರಿಗಳ ಹತ್ರ ಹೋಗ್ರಿ, ಅನುದಾನ ತಗೊಳ್ರಿ, ಡೆವಲಪ್ಮೆಂಟ್ ಮಾಡಿರಿ. ಅದರ್ಧ ನೀವು ಯಾರು ತಲೆ ಕೆಡಿಸ್ಕೋಬೇಡ್ರಿ, ಯಾವ ಮುಖ್ಯಮಂತ್ರಿ ವಿಷಯನೂ ಮಾತಾಡಬೇಡ್ರಿ, ಯಾವ KPCC ಅಧ್ಯಕ್ಷ ವಿಷಯನೂ ಮಾತಾಡಬೇಡ್ರಿ. ಅಭಿವೃದ್ಧಿ ಬಿಟ್ಟರೆ ಬೇರೆ ಏನು ಚಿಂತನೆ ಮಾಡಬೇಡ್ರಿ, ಪ್ರಥಮ ಬಾರಿ ಗೆದ್ದಂಥವ್ರು ಅಂತ ತುಂಬ ಸರಿ ಕಿವಿ ಮಾತು ನನಗೆ ಹೇಳಿದ್ದಾರೆ. ನಿಮಗೇನು ಅನಿಸುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಆಗಬಾರ್ದಾ? ನಾನು ಒಂದೇ ಅಜೆಂಡಾ ಅಂತ ಹೇಳಿದ್ದೀನಿ. ಮೊನ್ನೆ ತಾವು ಭಾಳಷ್ಟು ಜನ ಮಾಧ್ಯಮದವ್ರು ಬಂದು ಮಾತಾಡಿದ್ರು, ನೀವು ಮಂತ್ರಿ ಆಕಾಂಕ್ಷಿನ ಅಂತ. ನಾನು ಹೇಳಿದೆ, ನನಗೆ ಮಂತ್ರಿ ಬೇಡಪ್ಪ, ನನ್ನದೊಂದು ಅಜೆಂಡಾ ಇದೆ. ನಾನೀಗ ಮಾತಾಡೋ ಸಂದರ್ಭ ಅಲ್ಲ, ಜನವರಿ ಮಾತಾಡ್ತೀನಿ ಅಂತ ಏನು ಹೇಳ್ತಾ ಇದ್ದೀನಿ, ಅದೊಂದೇ ಅಜೆಂಡಾ. ಅದು ಬಿಟ್ಟರೆ ಅವ್ರು ಅಷ್ಟು ಆಗ್ಬಿಟ್ರೆ ನಂದೇನು ಬೇರೆ, ನನ್ನ ಮಂತ್ರಿನೂ ಬೇಡ, ಯಾವುದು ಬೇಡ ಅಂತಲೇ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು.
ಒಂದೇ ಅಜೆಂಡಾ ಅದು. ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು? ತಗೊಳ್ಳಿ, ಈಗ ಒಳ್ಳೆ ಪ್ರಶ್ನೆ ನಿಮ್ಮದು. ಈಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದೆ. ನನ್ನನ್ನು ಕಿಸಾನ್ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಅಧ್ಯಕ್ಷ ಕೆಲಸ ಮಾಡ್ತಾಯಿದ್ದೆ. ಸುಮಾರು ಚಳುವಳಿಗಳಿಗೆ, ಭಾರತ್ ಬಚಾವೋ ರ್ಯಾಲಿ ಡೆಲ್ಲಿ ಇರ್ಬೋದು, ಮೇಕೆದಾಟು, ಆಮೇಲೆ ಸುಮಾರು ಚಳುವಳಿಗಳಿಗೆ ನನ್ನನ್ನು ಉತ್ತೇಜಿಸಿ ಕೆಲಸ ಮಾಡಿಸಿ, ಕೆಲಸ ತಗೊಂಡು ಗುರುತಿಸಿ, ಇವಾಗ ಸಾಮಾನ್ಯ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಇವ್ನು ಗೆಲ್ತಾನೆ ಕೊಟ್ಟರೆ ಅನ್ನೋದನ್ನು ಆ ಒಂದು ಪ್ರಬುದ್ಧತೆ, ಆ ಶಕ್ತಿ ಯಾರಿಗಾರಿದೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಸಾಹೇಬ್. ಯಾಕೆ ನಾನು ಅವ್ರನ್ನ ಅಷ್ಟು ಫಾಲೋ ಮಾಡ್ತೀನಿ ಅಂದರೆ, ಆ ಒಂದು ಅವರ ಚಾಕಚಕ್ಯತೆ ಅಂತೀವಿ, ಒಂಥರ ಚಾಣಕ್ಯ ಅಂತಾರಲ್ಲ, ಆ ರೀತಿಲಿ ಸಾಮಾನ್ಯ ಕುಟುಂಬ. ಯಾಕೆಂದರೆ ರಾಜಕೀಯ ಹಿನ್ನೆಲೆ ಇಲ್ಲ ನಮ್ಮದು. ನಾನು ಕಾರ್ಪೊರೇಟರ್ ಇದ್ದೆ, ಹಿಂದೆ ದಾವಣಗೆರೆಯಲ್ಲಿದ್ದೆ. ಚನ್ನಗಿರಿ ನನ್ನ ನೇಟಿವ್ ಹೋಗಿ ಸಂಘಟನೆ ಮಾಡಿದೆ. ಆ ಸಂಘಟನೆನ ಗುರುತಿಸಿ ಅವ್ರು ಟಿಕೆಟ್ ತಂದು MLA ಮಾಡಿ ನಿಮ್ಮ ಸ್ಟುಡಿಯೋಗೆ ಕಳಿಸಿದ್ದಾರೆ ಅಂದರೆ ಅವನ ಶಕ್ತಿ ಅವರಲ್ಲಿದೆ. ಅದಕ್ಕೋಸ್ಕರ ಅಂಥ ಲೀಡ್ರನ್ನ ನಾವು ಬೆಂಬಲವಾಗಿ ನಿಂತ್ಕೊಂಡ್ವಿ ಅಂದರೆ ಜನನೂ ಒಪ್ತಾರೆ, ಪಕ್ಷನೂ ಒಪ್ಪುತ್ತೆ, ನನ್ನ ಮನಸ್ಸು ಒಪ್ಪುತ್ತೆ, ಪಕ್ಷಕ್ಕೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಇಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀನಿ ಅಷ್ಟೇ. ಎಸ್, ಡಿ ಕೆ ಶಿವಕುಮಾರ್ ಅವರು ಇಂಥ ಕಾರಣಗಳಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಿಚಾರವನ್ನು ನೀವು ಹೇಳ್ತಾ ಇದ್ರಿ. ಹಲವರಲ್ಲಿ ನಾಯಕ ಗುಣವನ್ನು ಗುರುತಿಸುವಂತಹ ಶಕ್ತಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ ಅನ್ನುವಂಥ, ಇಂಥವ್ರನ್ನ ಹಲವರನ್ನ ಗುರುತಿಸಿ ಅವರು ಶಾಸಕರನ್ನಾಗಿ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ರೀತಿ ಪಕ್ಷಕ್ಕಾಗಿ ದುಡಿದಂತಹ ವ್ಯಕ್ತಿಗೆ ಯೋಗ್ಯವಾದಂತಹ ಫಲ ಸಿಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಬಂದಾಗ ನಿಮ್ಮ ಉತ್ತರ ಏನಾಗಿರುತ್ತೆ? ಇಂಥ ಒಂದು ವ್ಯಕ್ತಿಗೆ ಯೋಗ್ಯವಾದ ಜಾಗ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ, ಪಕ್ಷನೂ ಕೊಟ್ಟಿದೆ. ಒಂದು ಕಡೆ KPCC ಅಧ್ಯಕ್ಷರು ಕೊಟ್ಟರು, ಒಂದು ಕಡೆ ಉಪಮುಖ್ಯಮಂತ್ರಿ ಕೊಟ್ಟರು, ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದಾರೆ. ಈಗ ಅವರು ಉಪಮುಖ್ಯಮಂತ್ರಿ ಆಗ್ತಂಗೆ ಭಾಳಷ್ಟು ಜನ ಶಾಸಕರು, ಸೀನಿಯರ್ ಲೀಡರ್ಸು KPCC ಅಧ್ಯಕ್ಷ ಸ್ಥಾನ ತೆಗೆಯೋ ವ್ಯವಸ್ಥೆ ಕೇಳಿದ್ರು. ನಾವು ಆಗ್ತೀವಿ ನಮಗೆ ಅವಕಾಶ. ಎಲ್ಲೂ ಸಹ ಹೈಕಮಾಂಡ್ ಅದಕ್ಕೆ ಮಣೆ ಹಾಕಲಿಲ್ಲ. ಇವರ ಒಂದು ಸಂಘಟನೆ ನಮಗೆ ಲೋಕಸಭಾ ಚುನಾವಣೆಗೆ ಅನಿವಾರ್ಯತೆ ಇದೆ, ಪಕ್ಷಕ್ಕೆ ಅನಿವಾರ್ಯತೆ ಇದೆ ಅಂತೇಳಿ ಇವ್ರಿಗೆ ಗೌರವ ಕೊಟ್ಟಿದ್ದಾರೆ. ಆದರೆಲ್ಲ ಒಂದು ಕಡೆ ಇವರು ಮುಖ್ಯಮಂತ್ರಿ ಸ್ಥಾನ ಏನೀಗ ಗೊಂದಲ ಕ್ರಿಯೇಟ್ ಮಾಡ್ತಿರಲ್ಲ, ಅದು ಒಂದು ಬೇಸರ ಇದೆ. ಯಾಕೆಂದರೆ ಅವರೇನು ಸೀಮಿತ ಶಾಸಕರು ಗೆಲ್ಸ್ಕೊಳ್ಳೋಕೆ ಅವ್ರು ಹೋರಾಟ ಮಾಡಿಲ್ಲ, ಇನ್ಕ್ಲೂಡ್ ಆಲ್. ಏನಿವತ್ತು 134 ಜನ ಗೆದ್ದಿದ್ದಾರೆ ಅಂದರೆ ಅದರಲ್ಲಿ ಅವ್ರ ಫಲ ಇದೆ. ಏನು ತಾಂಡಿದ್ದಾರೆ, ಫಲ ತಾಂಡಿದ್ದಾರೆ, ಅದರಲ್ಲಿ ಇವ್ರ ಬೆವರಿದೆ. ನಾಟ್ ಓನ್ಲಿ ಮೀ, ನಾನೊಬ್ಬನೇ ಅಲ್ಲ, ಟೋಟಲ್ 134 ಜನ ಶಾಸಕರು ಗೆಲ್ಲಬೇಕು ಅಂದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆವರಿನ ಹನಿ ಇದೆ. ಆ ಒಂದು ಬೆವರಿನ ಹನಿಗೆ ಗೌರವ ಕೊಡಬೇಕು ಅನ್ನೋದು ನನ್ನ ವಾದ. ಇದಕ್ಕೆ ಯಾರು ವಿರೋಧ ಮಾಡ್ತಾರೆ ಅದು ಅಸಮಂಜಸ. ಯಾಕೆಂದರೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಈಗ ಏನೇ ನಾನು ಮುಖ್ಯಮಂತ್ರಿ ನಾಳೆನೇ ಮಾಡಿಬಿಡ್ರಿ ಅಥವಾ ಮುಖ್ಯಮಂತ್ರಿ ಮಾಡಿಬಿಡ್ರಿ ಅಂತ ಆಗೋದಿಲ್ಲ. ಏನು ನನ್ನ ಅಭಿಮಾನ, ಪ್ರೀತಿ, ಅವರ ಕಾರ್ಯಕ್ಷಮತೆ ಬಗ್ಗೆ ನಾನು ಕೊಟ್ಟಿರ್ಬೋದು ಬಿಟ್ಟರೆ ತೀರ್ಮಾನ ಎಲ್ಲ ಯಾರು ಮಾಡ್ತಾರೆ? ಹೈಕಮಾಂಡ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಯಾವುದೇ ಶಾಸಕರಿರಲಿ, ಯಾವುದೇ ಮುಖಂಡರಿರಲಿ, ಹೈಕಮಾಂಡ್ನ ಸ್ವಾಗತ ಮಾಡಬೇಕು, ಹೈಕಮಾಂಡ್ ಮೇಲೆ ಹೇಳ್ಬೇಕು ಬಿಟ್ಟರೆ ಸುಮ್ಮನೆ ನಮ್ಮ ಪಕ್ಷದಲ್ಲಿ ಗೊಂದಲ ಕ್ರಿಯೇಟ್ ಮಾಡೋದು, ಸುಮ್ಮನೆ ಅದಾಗಲ್ಲ ಇದಾಗ್ತದೆ, ಮುಖ್ಯಮಂತ್ರಿ ಇದ್ದಾರೆ, 2028ಕ್ಕೆ ನೋಡೋಣ, 2028ಕ್ಕೆ ಆಗ್ತಾರೆ, ಇವೆಲ್ಲ ಗೊಂದಲ ಕ್ರಿಯೇಟ್ ಆಗಬಾರ್ದು. ಈ ಗೊಂದಲ ಯಾರಿಂದ ಕ್ರಿಯೇಟ್ ಆಗ್ತಾ ಇದೆ? ತಾವು ನೋಡಿದ್ದೀರಿ ಮಾಧ್ಯಮದಲ್ಲಿ 3-4 ಜನ ಲೀಡ್ರಿಂದ ಆಗ್ತಾ ಇದೆ. ಎಲ್ಲೂ ಸಹ ಸಿದ್ದರಾಮಯ್ಯ ಸಾಹೇಬರು ಸಂದರ್ಭ ಒಂದೊಂದು ವೇದಿಕೆಯಲ್ಲಿ ಮಾತಾಡಿರ್ಬೋದು ನಾನೇ ಮುಖ್ಯಮಂತ್ರಿ ಅಂತ. ಎಲ್ಲೂ ಸಹ ಅವರು ಕಂಡೀಷನಾಗಿ ಮಾತಾಡಿಲ್ಲ, ನಾನು ಇಳ್ಸೋಕ್ಕಾಗಲ್ಲ ಅಂತೇಳಿ. ಅವ್ರಿಗೂ ಗೊತ್ತಿದೆ ಅವರ ಒಂದು ಶ್ರಮ ಎಷ್ಟಿದೆ. ಸಿದ್ದರಾಮಯ್ಯ ಸಾಹೇಬ್ ಅಷ್ಟೇ ಈಕ್ವಲೆಂಟ್ ಆದ ಶ್ರಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹಾಕಿದ್ದಾರೆ. ನಾನು ಈ ಹಿಂದೆ 5 ವರ್ಷ ಆಗಿದ್ದೀನಿ, ಮತ್ತೆ ಪಕ್ಷ ನನ್ನನ್ನೇ ಅವಕಾಶಕ್ಕೆ ಕೊಟ್ಟಿದೆ. ಮುಂದೆ ಪಕ್ಷಕ್ಕೆ ಅನುಕೂಲ ಆಗಬೇಕು, ಮುಂದಿನ ಚುನಾವಣೆ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು, ನಾನು ಪಕ್ಷ ಸಂಘಟನೆ ಮಾಡೋಣ, ಅವ್ರಿಗೊಂದು ಅವಕಾಶ ಕೊಡೋಣ ಅನ್ನೋದು ಅವ್ರ ಮನಸ್ಥಿತಿಲಿ ಇದೆ. ಯಾರೋ ಒಂದು 4-5 ಜನ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಹೈಕಮಾಂಡ್ ನೋಡ್ತದೆ. ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು ಅನ್ನೋದು ನನ್ನೊಂದು ಮನವಿ. ಆ 4-5 ಜನರ ಉದ್ದೇಶ ಏನಾಗಿರ್ಬೋದು? ಏನೂ ಇಲ್ಲ, ಇವರು ಸ್ವಲ್ಪ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸ್ಟ್ರಾಂಗ್ ಅಭಿವೃದ್ಧಿ ವಿಷಯದಲ್ಲಿ ಯಾರ ಹತ್ರನೂ ರಾಜಿ ಆಗಲ್ಲ, ಒಂದನೇದು. ಎರಡನೇದು, ಒಬ್ರೊಬ್ರದ್ದು ಒಂದು ಅಭಿಪ್ರಾಯ ಇರ್ತದೆ, ಅಭಿಮಾನ, ಅಭಿಪ್ರಾಯ, ಪ್ರೀತಿ. ಅವ್ರಿಗೇನೋ 4-5 ಜನಕ್ಕೆ ಅವ್ರ ಮೇಲೆ ಅಭಿಪ್ರಾಯ, ಪ್ರೀತಿ ಇರ್ಬೋದು, ತಪ್ಪೇನಲ್ಲ. ನಾನು ಇವ್ರ ಪರವಾಗಿ ಮಾತಾಡ್ತೀನಿ, ಆದರೆ ಪಕ್ಷಕ್ಕೆಲ್ಲೂ ಡ್ಯಾಮೇಜ್ ಆಗದೆ ರೀತಿ ನಾವು ಮಾತಾಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಹೇಳೋದಿಷ್ಟೇ, ಡಿ ಕೆ ಶಿವಕುಮಾರ್ ಸಾಹೇಬ್ರಂಥ ವ್ಯಕ್ತಿನ ನಾವು ಕಳ್ಕೊಂಡು ಪಾರ್ಟಿ ಅಂದರೆ ಪಕ್ಷಕ್ಕೆ ತೊಂದರೆ ಬಿಟ್ಟರೆ ಇನ್ಯಾರಿಗೂ ತೊಂದರೆ ಆಗಲ್ಲ.
ಅವ್ರಿಗೇನು ವೈಯಕ್ತಿಕವಾಗಿ ತೊಂದರೆ ಆಗಲ್ಲ. ಯಾಕೆಂದರೆ ಶಕ್ತಿ ಅವರು ಅಂಥ ಶಕ್ತಿ ನಮಗೆ ಸಿಕ್ಕಿರೋದು ಭಾಳಷ್ಟು ಒಂದು ಯಾವುದೋ ಒಂದು ಅದೃಷ್ಟ ಅಂದರೂ ತಪ್ಪಾಗಲಾರ್ದು. ಅವ್ರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುವ ಸಾಧ್ಯತೆ ಇದೆಯಾ? ಕಳ್ಕೊಳ್ಳೋಂಥ ಪರಿಸ್ಥಿತಿ ಅಂದರೆ ಅವ್ರು ಯಾವುದೇ ರೀತಿಯೂ ಕಾಂಗ್ರೆಸ್ ಮ್ಯಾನ್ ಅಂತ ಸುಮಾರು ಸರಿ ಹೇಳಿದ್ದಾರೆ. ಇತ್ತೀಚಿನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲೆಲ್ಲ ಮಾತಾಡಿದ್ರು. ಹೌದು, ನನಗೆ ಉಪಮುಖ್ಯಮಂತ್ರಿ ಬೇಕೋ ಜೈಲು ಬೇಕಂತ ಕೇಳಿದ್ರು, ನಾನು ಆಯ್ಕೆ ಮಾಡ್ಕೊಂಡಿದ್ದು ಜೈಲಿನ ಉಪಮುಖ್ಯಮಂತ್ರಿನಲ್ಲ ಅಂತ. ಅಂಥ ಒಂದು ವ್ಯವಸ್ಥೆಯಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ನೀವು ಒಪ್ಕೊಳ್ಳಲ್ಲ, ನಾನು ಒಪ್ಕೊಳ್ಳಲ್ಲ ಜೈಲಿಗೆ ಹೋಗೋಕ್ಕೆ. ಪಕ್ಷ ನಿಷ್ಠೆ, ಪಕ್ಷ ತಾಯಿ ಸಮಾನ ನನಗೆ ಅಂತ ಏನು ಅವ್ರು ಕನ್ಸಿಡರ್ ಮಾಡಿದಾರಲ್ಲ, ಅವನ್ನೆಲ್ಲ ನಾನು ಗುರುತಿಸಿದ್ದು. ಅವನ್ನೆಲ್ಲ ಅವ್ರು ಗುರುತಿಸ್ಬೇಕಾಗ್ತದೆ, ಪ್ರತಿಯೊಬ್ಬರು ಗುರುತಿಸ್ಬೇಕಾಗ್ತದೆ. ಇಂಥ ಒಂದು ವ್ಯವಸ್ಥೆ ಒಳಗೆ ಭಗವಂತ ಇದ್ದಾನೆ. ನಮಗೂ ತುಂಬ ಸರಿ ಹೇಳ್ತಾರೆ, ಹಣೆ ಬರ್ದಿದ್ದು ಯಾರೂ ತಪ್ಸೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡೋಣ ಅಂತಾರೆ. ಆ ನಿಟ್ಟಿನಲ್ಲಿ ಏನೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಭಾವನೆ. ಈಗ ಪದೇ ಪದೇ ಈ ಥರದ ದ್ವಂದ್ವಗಳು ಕ್ರಿಯೇಟ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅನ್ನುವಂಥ ಮಾತುಗಳು ಭಾರಿ ಕೇಳಿಬರ್ತಾ ಇರುತ್ತೆ. ಆ ಏಕನಾಥ್ ಶಿಂದೆ ಡಿ ಕೆ ಶಿವಕುಮಾರ್ ಅವರಾದರೆ ಅವ್ರ ಬಣದಲ್ಲಿ ನೀವೆಲ್ಲ ಇರ್ತೀರಿ ಅನ್ನುವಂಥ ಚರ್ಚೆಯು ಅಟ್ ದ ಸೇಮ್ ಟೈಮ್ ಆಗ್ತಾ ಇರುತ್ತೆ. ಸೊ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಏಕನಾಥ್ ಶಿಂದೆ ಆಗಿ ನೋಡೋದಕ್ಕೆ ಇಷ್ಟಪಡ್ತೀರಾ? ಯಾವ ಏಕನಾಥ್ ಶಿಂದೆನೂ ಇಲ್ಲ, ಯಾವುದು ಬಣನೂ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಬಣ, ನಾವೆಲ್ಲ ಒಂದೇ. ಕಾಂಗ್ರೆಸ್ ಪಕ್ಷ, ಡಿ ಕೆ ಶಿವಕುಮಾರ್ ಅಧ್ಯಕ್ಷರಿದ್ದಾರೆ. ಅವ್ರು ಏನು ತೀರ್ಮಾನ ಪಕ್ಷದ ಒಳಿತಿಗೆ ತಗೊಂತಾರೆ ಅವ್ರ ಜೊತೆ ಸದಾ ಇರ್ತೀವಿ. ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕೂಲಿ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಅವಾಗವಾಗ. ಕೂಲಿ ಕೇಳೋದು ತಪ್ಪೇನಲ್ಲ, ಆದರೆ ಕೂಲಿ ಕೊಡೋದು ಲೇಟ್ ಆಗ್ತಿದೆಯಾ ಅಥವಾ ಎಲ್ಲಿ ಸಮಸ್ಯೆ ಆಗಿದೆ ಅಂತ ಅರ್ಥ ಆಗ್ತಿಲ್ವಲ್ಲ? ಏನಾಗ್ತದೆ, ತಾವು ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳು ಮಾಡಿರ್ತೀರಿ. ಕೆಲವು IMPS ಅಂತ ಇದೆ, ಕೆಲವು NEFT ಅಂತಿದೆ, ಕೆಲವು RTGS ಇದೆ, ಕೆಲವು ಚೆಕ್ ಕ್ಲಿಯರೆನ್ಸ್ ಅಂತ ಹಾಕ್ತೀವಿ. IMPS ಮಾಡಿದ್ರೆ ಇಮಿಡಿಯೇಟ್ ರಿಫ್ಲೆಕ್ಟ್ ಆಗ್ತದೆ. NEFT, RTGS, ಬ್ಯಾಂಕ್ ಕ್ಲಿಯರೆನ್ಸ್ ಅಂತ ಹೋದಾಗ ಇವತ್ತಾಗೋದು ನಾಳೆ ಆಗ್ಬೋದು, ನಾಳೆ ಆಗೋದು ನಾಡ್ದಾಗ್ಬೋದು ಅಷ್ಟೇ. ಆಗೋದಂತೂ ಸತ್ಯ, ಅಷ್ಟು ಆಗ್ಬೋದು ಅಷ್ಟೇ. ಈ NEFT, RTGS ಯಾರು ಟ್ರಾನ್ಸಾಕ್ಷನ್ ಯಾಕೆ ಲೇಟ್ ಆಯಿತು? ಆಗ್ತದೆ, ನಾನು ಹೇಳಿದ್ದೀನಲ್ಲ ಡಿಸೆಂಬರು. ಈಗ ಮುಂಚೆ ಎಲ್ಲ ನಿಮಗೆ ಗೊತ್ತಿದೆ, ಟ್ರಂಕ್ ಕಾಲ್ ಅಂತ ಇರೋದು. ಹೌದು, ನಾವು ಫೋನ್ ಮಾಡಿ ಹೇಳಿ ಅವ್ರಿಗೆ ಕನೆಕ್ಟ್ ಮಾಡಿ ಅದು ಬರೋ ಅಷ್ಟೊತ್ತು ಎಷ್ಟಾಗುತ್ತೆ. ಈಗೇನಿಲ್ಲ, ಸೆಕೆಂಡಲ್ಲಿ ಹೋಗ್ತದೆ. ಹಂಗೆ ಒಂದೊಂದು ಸಂದರ್ಭ ಹೆಂಗೆ ಬರ್ತದೆ ಹಂಗೆ ಹೋಗ್ತದೆ. ಈಗಿನ ಸಂದರ್ಭ ನಾವು ಟ್ರಂಕ್ ಕಾಲಲ್ಲಿ ಇದ್ದೀವಿ, ಏನು ತೊಂದರೆ ಇಲ್ಲ. ಒಟ್ಟು ನಮಗೇನು ರೀಚ್ ಆದರೆ ಆಯ್ತು ಗೋಲು. ಇನ್ನು ಇವಾಗಲೇ ಆಗಬೇಕು ಅಂತೇನಿಲ್ಲ, ರೀಚ್ ಆದರೆ ಆಯಿತು. ಏನು ನಡೀತಾ ಇದೆ ಬಸವರಾಜ್ ಅವರೇ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ನಡೀತಾ ಇದೆ? ನವಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಅಂತ ನೀವೇ ಹೇಳಿದ್ರಿ, ಡಿಸೆಂಬರಲ್ಲಿ ನೋಡಿ ನೀವು ಅಂತ ಹೇಳಿ. ಈಗ ಡಿಸೆಂಬರ್ 31 ಕಳೀಲಿ, ಜನವರಿಗೆ ನೀವು ನೋಡಿ ಅಂತ ಹೇಳ್ತಾ ಇದ್ದೀರಿ. ಏನಾಗ್ತಿದೆ ಅಂತ? ಏನು ಆಗ್ತಿಲ್ಲ, ಎಲ್ಲ ಸರಿ ಇದೆ. ಹೈಕಮಾಂಡು ತೀರ್ಮಾನ ಮಾಡಬೇಕಾಗ್ತದೆ. ಹೈಕಮಾಂಡ್ ಮನಸ್ಸಲ್ಲೂ ಇದೆ, ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಮನಸ್ಸಲ್ಲಿದೆ, ಆ ಜಾಗಕ್ಕೆ ಕೊಡಬೇಕಾದ್ರೆ ಮನಸ್ಸಲ್ಲೂ ಇದೆ. ಎಲ್ಲ ಸುಸೂತ್ರವಾಗಿದೆ. ಇದೇ 4-5 ಜನ ಗೊಂದಲ. ಅದನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಯಾವುದೇ ರೀತಿಯ ತೊಂದರೆ ಇಲ್ಲ. ಎಲ್ಲ ಸುಸೂತ್ರವಾಗಿದೆ. ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ಈಗ ಆ 4-5 ಜನರಿಂದ ಗೊಂದಲ ಆಗ್ತಿದೆಯಲ್ಲ, ಅವ್ರಿಗೆ ಬ್ರೇಕ್ ಹಾಕುವಂಥ ಕೆಲಸ ಯಾಕೆ ಆಗ್ತಾ ಇಲ್ಲ? ಅಥವಾ ಅವರಿಂದ ಗೊಂದಲ ಆಗ್ತಿದೆ ಅಂತಂದ್ರೆ ಹೈಕಮಾಂಡ್ ಅವ್ರನ್ನ ಯಾಕೆ ಗಮನಿಸ್ತಾ ಇಲ್ಲ? ಎಲ್ಲ ಹೈಕಮಾಂಡ್ ಗಮನಿಸುತ್ತೆ. ಸಂದರ್ಭ ಬಂದಾಗ ಅದಕ್ಕೆ ಏನು ಮಾಡೋಕೆ ಮಾಡ್ತಾರೆ. ಈ ಹಿಂದೆ ಕೆಲವೊಂದು ಘಟನೆಗಳು ಆಲ್ರೆಡಿ ನಡೆದಿದೆ, ತಾವು ನೋಡಿದ್ದೀರಿ. ಏನು ತೊಂದರೆ ಇಲ್ಲ. ನಮ್ಮ ಪಕ್ಷ ಇಂಪಾರ್ಟೆಂಟ್, ನಮಗೆ ಹೈಕಮಾಂಡ್ ಇಂಪಾರ್ಟೆಂಟು, ಪಕ್ಷ ಇಂಪಾರ್ಟೆಂಟು. ಆಮೇಲೆ ಈಗ ಇನ್ನೊಂದು ವಿಚಾರ ಏನಂತಂದರೆ ಬಸವರಾಜ್ ಅವರೇ, ಮೊದಲಿನಿಂದನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ವಿಚಾರ ಬಂದಾಗಲೆಲ್ಲ ಕೂಡ ನೀವು ಮುಂಚೂಣಿಯಲ್ಲಿ ನಿಂತಿದ್ದೀರಿ, ಮಾತಾಡಿದ್ದೀರಿ, ನಿಮ್ಮ ಸ್ಟೇಟ್ಮೆಂಟ್ಗೆ ಬದ್ಧರಾಗಿದ್ದೀರಿ. ಆ ಹೇಳಿಕೆ ಆಗಿ ಮತ್ತೆ ಒಂದು 4 ತಿಂಗಳು ಕಳೆದ ಮೇಲೂ ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ನೀವು ಮತ್ತೆ ನಿಮ್ಮ ಮಾತನ್ನು ಪುನರುಚ್ಚರಿಸಿದ್ದು, ನಾನು ಈಗಲೂ ಕೂಡ ಆ ಮಾತಿಗೆ ಬದ್ಧನಾಗಿದ್ದೇನೆ ಅಂತ ಹೇಳಿ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಯೋಗ ಬರೋದೇ ಲೇಟ್ ಆಗ್ತಿದೆಯಾ ಅಥವಾ ಖಂಡಿತವಾಗಿಯೂ ಆ ಯೋಗ ಇದೆ, ಸ್ವಲ್ಪ ಲೇಟ್ ಆಗುತ್ತೆ ಅನ್ನುವಂಥದ್ದು ಇದೆಯಾ, ಹೆಂಗೆ ಅನ್ನುವಂಥ ಪ್ರಶ್ನೆ ಇದೆ. ನಾನು ಆ ಮಾತಿಗೆ ಯಾವಾಗಲೂ ಬದ್ಧ, ಈಗಲೂ ಬದ್ಧ. ಆದರೆ ಹೈಕಮಾಂಡನ್ನು ಮೀರಿ ನಾನೇನು ಮಾತಾಡೋಕ್ಕಾಗಲ್ಲ. ಹೈಕಮಾಂಡ್ ನಮಗೆಲ್ಲ ಹೇಳಿದೆ, ಯಾರೂ ಕೂಡ ಬದಲಾವಣೆ ವಿಷಯ, ಪಕ್ಷದ ವಿಷಯ, ಆಂತರಿಕ ವಿಷಯನ ಆಂತರಿಕವಾಗಿ ಮಾತಾಡಬೇಕು, ಚರ್ಚೆಗೆ ಬರಬಾರ್ದು ಅಂತ. ಆದ ಕಾರಣ ನಾವು ಎಲ್ಲೂ ಸಹ ಈ ಡಿಸೆಂಬರ್ವರೆಗೆ ನಾವು ಮಾತಾಡಲ್ಲ ಅಂತ ಏನು ಒಂದು ಸರಿ ಮಾತು ಕೊಟ್ಟಿನಿ. ಅದ್ರ ಪ್ರಕಾರ ಆ ವಿಷಯ ಮಾತಾಡೋದಿಲ್ಲ. ಒಂದನೇದು. ಎರಡನೇದು, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮಾತಿನ ಒಂದು ದಾಟಿಲಿ ಹೇಳೋದಾದರೆ, ಶುಭಗಳಿಗೆ ಶುಭ ಮುಹೂರ್ತ ಬರುವಾಗ ಯಾರೂ ಏನು ತಡೆಯೋಕ್ಕಾಗಲ್ಲ. ಒಂದು ಶುಭ ಸಂದರ್ಭ ಶುಭಗಳಿಗೆ ಬರುತ್ತೆ, ಒಳ್ಳೆಯದಾಗ್ತದೆ. ನಿನ್ನೆ ನಾವು ಇಷ್ಟು ದಿನ ನೋಡ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಅವರು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡೋರು ಯಾವಾಗಲೂ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ದುಡಿಮೆಗೆ ಕೂಲಿ ಸಿಕ್ಕೇ ಸಿಗುತ್ತೆ ಅನ್ನೋಂಥ ಮಾತಾಡ್ತಾ ಇದ್ದರು. ಸಡನ್ಲಿ ಮೊನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೈರಾಗ್ಯದ ಮಾತುಗಳನ್ನು ಆಡ್ಬಿಟ್ರ
ಅಂತ ಪ್ರಶ್ನೆ ನಮಗೆ ಮೂಡ್ತು. ನಾನು ಮುಂದೆ ಅಧ್ಯಕ್ಷನಾಗಿರ್ತೀನೋ ಇಲ್ವೋ, ಮುಂದುವರಿತೀನೋ ಇಲ್ವೋ ನನಗೆ ಗೊತ್ತಿಲ್ಲ. 2028 ಕಾಂಗ್ರೆಸ್ ಬರಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಅಧ್ಯಕ್ಷನಾಗಿರ್ತೀನೋ ಇಲ್ವೋ ಅನ್ನೋಂಥ ಮಾತು ಅವ್ರ ಬಾಯಿಂದ ಯಾಕೆ ಬಂತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅಂದರೆ ಸ್ಟೆಪ್ ಡೌನ್ ಆಗಿಬಿಟ್ರಾ, ಬೇಜಾರಾಗ್ಬಿಟ್ರಾ ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಯಾವುದು ವೈರಾಗ್ಯ ಅನ್ನೋದು ಅವ್ರ ಒಂದು ಹಿಸ್ಟ್ರಿಲೇ ಇಲ್ಲ. ಅವ್ರು ನಮ್ಮನ್ನೇ ಉರಿದುಂಬಿಸ್ತಾರೆ. ಆಮೇಲೆ ಅವರು ಈಗ 62 ಇಯರ್ಸ್, ಅವ್ರು ನಿದ್ದೆ ಮಾಡೋದೇ ಕಡಿಮೆ. ನಮ್ಮ DK ಶಿವಕುಮಾರ್ ಸಾಹೇಬ್ರ ಪುಸ್ತಕ ನೀರಿನ ಹೆಜ್ಜೆ ಸಂದರ್ಭದಲ್ಲಿ ಬಂದಾಗ ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ನೀನು ನಿದ್ದೆ ಮಾಡ್ತೀಯಾ, ನಿನಗೆ ಟೈಮಲ್ಲಿ ಸಿಗ್ತದೆ, ಪುಸ್ತಕ ಬರೆಯೋಕ್ಕೆ ಟೈಮಲ್ಲಿ ಸಿಕ್ಕಿದೆ. ಅಂದರೆ ವೈರಾಗ್ಯ ಇದ್ದರೆ ಅವ್ನು ಯಾರೂ ಮಾಡಲ್ಲ. ಅವ್ರು ಯಾವಾಗಲೂ ಪ್ರೋ ಆಕ್ಟಿವ್ ಅವರು. ಎಲ್ಲೂ ವೈರಾಗ್ಯನೂ ಇಲ್ಲ. ಅವ್ರು ಹೇಳಿದ ಸಂದರ್ಭ ಏನು, ನಾನು 5.5 ವರ್ಷ ಈಗ ಆಲ್ರೆಡಿ ಅಧ್ಯಕ್ಷ ಆಗಿದ್ದೀನಿ. 6 ವರ್ಷ ಆಗಕ್ಕೆ ಬರ್ತಾ ಇದೆ ಮಾರ್ಚು. ಆ್ಯಕ್ಚುಲಿ ಇವರು ಉಪಮುಖ್ಯಮಂತ್ರಿ ಆದಾಗಲೇ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಮಾತಾಡಿದೆ. ರಾಹುಲ್ ಗಾಂಧಿ ಅವರು ಬೇಡ ನೀವೇ ಮುಂದುವರಿರಿ ಅಂತ ಹೇಳಿದ್ಕೆ ನಾನು ಮುಂದುವರೆದಿದ್ದೀನಿ. 6 ವರ್ಷವರೆಗೂ ನಮಗೆ ಅವಕಾಶ ಕೊಟ್ಟಿದೆ. ಇದ್ರ ಮುಂದೆ ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ನಾನು ಇರ್ತೀನಿ ಇಲ್ಲ ನಾನು ಆ ದಾಟಿಲಿ ಹೇಳಿದ್ದಾರೆ. ಬಿಟ್ಟರೆ ಅವರೆಲ್ಲೂ ಸಹ ಅಸಮಾಧಾನದಿಂದ ಆಗಲಿ ವೈರಾಗ್ಯದಿಂದ ಆಗಲಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಹೇಳಿಲ್ಲ, ನಾನು ಇರಲ್ಲ ಅಂತ ಹೇಳಿಲ್ಲ. ಸಂದರ್ಭ ಈಗ 5 ವರ್ಷ ಆಗಿದೆ, 6 ವರ್ಷ ಆಗಿದೆ, ಮುಂದೆ ಯಾರಿಗಾರು ಕೊಟ್ಟರೆ ಆಗಲಿ ಅನ್ನೋ ಅರ್ಥದಲ್ಲಿ ಹೇಳಿ. ಈ KPCC ಅಧ್ಯಕ್ಷಗಾದಿಯನ್ನು ಬೇರೆಯವರು ಕೊಡಬೇಕು ಅನ್ನುವಂಥದ್ದು ಕೆಲವರು ವಾದ ಆಗಿತ್ತು. ಇವನ್ ಈಗಲೂ ಕೂಡ ಹಲವರು ರೇಸ್ನಲ್ಲಿ ಇದ್ದಾರೆ. ಯಾಕೆ DK ಶಿವಕುಮಾರ್ ಅವ್ರನ್ನ ಮುಂದುವರಿಬೇಕು ಅಂತ ಅವ್ರು ನೋಡ್ತಾ ಇಲ್ಲ? ಯಾಕೆ ಬದಲಾವಣೆಯನ್ನು ಅವ್ರು ಬಯಸ್ತಾ ಇದ್ದಾರೆ? ಸಾಮಾನ್ಯವಾಗಿ ನಮ್ಮ ಪಾರ್ಟಿಲಿ 2 ವರ್ಷ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಇಮಿಡಿಯೇಟ್ ಆಗೋಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ನಡೆದಿರೋದು. ನಾನು ಹಿಸ್ಟ್ರಿ ಓದ್ದಾಗಿಂದ 6 ವರ್ಷ ಅತ್ಯಧಿಕ 6 ವರ್ಷ ಕೊಟ್ಟಿದ್ದಾರೆ ಪಕ್ಷ ಸಂಘ. ಬೇರೆಯವ್ರಿಗೂ ಅವಕಾಶ ಕೊಡಬೇಕು, ಬೇರೆ ಬೇರೆ ಸಮುದಾಯಕ್ಕೆ ಕೊಡಬೇಕು. ಅದು ಒಂದು ಉನ್ನತ ಹುದ್ದೆ. ಹೆಂಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಉನ್ನತ ಹುದ್ದೆನೋ, ನಮ್ಮ ಪಕ್ಷದಲ್ಲಿ ನಮ್ಮ ಕರ್ನಾಟಕ ಮಟ್ಟಕ್ಕೆ ಅದು ಉನ್ನತ ಹುದ್ದೆ. ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡಬೇಕು. ಬೇರೆ ಬೇರೆಯವ್ರಿಗೆ ಹೆಂಗೆ DK ಶಿವಕುಮಾರ್ ಸಾಹೇಬ್ರ ಹತ್ರ ಇಂಥ ವ್ಯಕ್ತಿತ್ವ ಏನು ಸಂಘಟನೆ ಇತ್ತು, ಆ ರೀತಿ ಸಂಘಟನೆ ಶಕ್ತಿ ಇನ್ನರ ಹತ್ರ ಯಾರ ಹತ್ರ ಬಳಸ್ಕೊಳ್ಳೋಣ ಪಾರ್ಟಿಗೆ, ಅವನ ನಿಟ್ಟಿನಲ್ಲಿ ಇರ್ತದೆ. ಆಮೇಲೆ ಎಲ್ಲೂ ಸಹ ಇನ್ನೂ KPCC ಅಧ್ಯಕ್ಷ ಬದಲಾವಣೆ ವಿಷಯ ಹೈಕಮಾಂಡ್ ಎಲ್ಲೂ ಮಾತಾಡಿಲ್ಲ. ಈ ಮೀಡಿಯಾದಲ್ಲಿ ನಮ್ಮ ಶಾಸಕರು ಮುಖಂಡರುಗಳು ಚರ್ಚೆ ಬಿಟ್ಟರೆ ಎಲ್ಲೂ ಮಾತಾಡಿದ್ದಾರೆ. ನಿಮ್ಮ ಮುಖಂಡರುಗಳೇ ಹಲವು ಸಾರಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಗೆ 1 ಹುದ್ದೆ ಇರಬೇಕು, 2 ಹುದ್ದೆ ಇದ್ದರೆ ಹೇಗೆ, ನನಗೇನಾದರೂ PCC ಪ್ರೆಸಿಡೆಂಟ್ ಮಾಡಿದರೆ ನಾನು ಸಚಿವ ಸ್ಥಾನ ತ್ಯಾಗದಕ್ಕೂ ಸಿದ್ಧ ಅಂತ ನಿಮ್ಮ ಸೀನಿಯರ್ ಲೀಡರ್ಸ್ ಹೇಳಿದ್ದಾರೆ. ಇದು ಹುದ್ದೆ ಅಲ್ಲ, ಇದು ಉಪಮುಖ್ಯಮಂತ್ರಿ ಹುದ್ದೆ ಇರ್ಬೋದು. ಇದು KPCC ಅಧ್ಯಕ್ಷನ ಜವಾಬ್ದಾರಿ. ಇದು ಜವಾಬ್ದಾರಿ, ಹುದ್ದೆ ಅಲ್ಲ. ಇದು 2 ಹುದ್ದೆ ಇರಬಾರ್ದು ಅನ್ನೋದು ಒಳ್ಳೇದೇ, ಬಟ್ ಇದು ಹುದ್ದೆ ಅಲ್ಲ, ಇದು ಜವಾಬ್ದಾರಿ, ಕೆಲಸ ಮಾಡೋಂಥದ್ದು. ಇದು ಯಾರು ಸಹ ಅಧ್ಯಕ್ಷಗಿರಿ ಇದೆಯಲ್ಲ ಅಂತ. ಅದೇ ಅಧ್ಯಕ್ಷಗಿರಿ ಜವಾಬ್ದಾರಿ, ಅದು ಹುದ್ದೆ ಅಲ್ಲ. ಉಪಮುಖ್ಯಮಂತ್ರಿ ಹುದ್ದೆ ಇರ್ಬೋದು, ಈ KPCC ಅಧ್ಯಕ್ಷಗಿರಿ ಏನಿದೆ ಅದು ಜವಾಬ್ದಾರಿ. ಅದು ಹಂಗಾಗಿ ಇದು ಹುದ್ದೆ ಅಂತ ಕನ್ಸಿಡರ್ ಆಗೋದಿಲ್ಲ. 2 ಹುದ್ದೆನೂ ಇಲ್ಲ, ಒಂದೇ ಹುದ್ದೆಯಲ್ಲಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇದು ಪಾರ್ಟ್ ಆಫ್ ಪಾರ್ಟಿ ವರ್ಕ್. KPCC ಅಧ್ಯಕ್ಷರು ಅದು ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಒಳ್ಳೇದಾಗ್ತಾಯಿದೆ. ಅವ್ರು ಮಾಡೋದ್ರಿಂದ ಏನೋ ತೊಂದರೆ ಆಗಿದೆಯಾ? 1 ಸ್ಥಾನ ಇದ್ದಂಥದ್ದು MP ಸೀಟ್ಗಳನ್ನ 12 ಸ್ಥಾನದವರೆಗೆ ತಗೊಂಬಂದು. ಈಗ ಕಾಂಗ್ರೆಸ್ಸಲ್ಲಿ ಕೆಲವು ಸೀನಿಯರ್ ಲೀಡರ್ಸ್, ಸೋ ಕಾಲ್ಡ್ ಸೀನಿಯರ್ ಲೀಡರ್ಸ್ DK ಶಿವಕುಮಾರ್ ಅವರ ಯಶಸ್ಸನ್ನು ಬಯಸ್ತಾ ಇಲ್ವಾ, ಅಥವಾ ಅವರ ಯಶಸ್ಸು ನಮಗೆ ಮಾರಕ ಆಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ? ಹೆಂಗೆ? ಇಲ್ಲ, ಯಾರ ಯಶಸ್ಸನ್ನು ಬಯಸೋದಾಗಲಿ ದ್ವೇಷಿಸೋದಾಗಲಿ ಮಾಡಿದ್ರೆ ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ನಾನೇ ನಿಮ್ಮ ಸೀಟಿಗೆ ಬರ್ಬೇಕು ಅಂದ್ರೂ ಆಗಲ್ಲ, ನೀವು ನಮ್ಮ ಸೀಟಿಗೆ ಬರ್ಬೇಕಂದ್ರೂ ಆಗಲ್ಲ. ಇಲ್ಲಿ ಹಣೆ ಬರದಲ್ಲಿ ಬರೆದಿರ್ತದೆ, ನಿಮ್ಮ ಶ್ರಮ ನಿಮಗೆ, ನನ್ನ ಶ್ರಮ ನನಗೆ. ನಾನು ಶ್ರಮ ಹಾಕಿರೋದು ನನಗೆ ಗೊತ್ತು, ಏನು ಕಷ್ಟ MLA ಆಗಿರೋದು ಅಂತ. ನೀವು ಈ ಚೇರಲ್ಲಿ ಕೂತು ನಿರೂಪಣೆ ಇಂಟ್ರ್ಯೂ ಮಾಡ್ತೀರಿ ಅಂದರೆ ನಿಮಗೆ ಗೊತ್ತು ಆ ಜಾಗಕ್ಕೆ ಬರೋಕ್ಕೆ ಏನು ಪ್ರಯತ್ನ ಮಾಡಿದಿರಿ ಅಂತ. ಹಂಗಾಗಿ ಯಾರ್ಯಾರ ಬಗ್ಗೆ ಆ ದ್ವೇಷ ಮನೋಭಾವನೆ ಇಲ್ಲ, ನನ್ನ ಅಭಿಪ್ರಾಯದ ಪ್ರಕಾರ ಆ ಥರ ಎಲ್ಲೂ ಕಂಡು ಬಂದಿಲ್ಲ. ಅಲ್ಲ, ಆಪ್ಷನ್ B ಇದೆ ಅಂತ ಅಂದಾದ್ಮೇಲೆ, ಎಲ್ಲ ಒಮ್ಮತದ ನಿರ್ಧಾರ ಇದೆ ಅಂತಂದ ಮೇಲೆ ಬಹುಶಃ ಈ ಮುಖ್ಯಮಂತ್ರಿ ಚೇರ್ ವಿಚಾರ ಅಥವಾ ಪವರ್ ಶೇರಿಂಗ್ನ ವಿಚಾರ ಇಷ್ಟೊಂದು ಕಠಿಣ ಆಗ್ತಿದಿಲ್ವೇನೋ ಅಂತ, ಅದಕ್ಕೋಸ್ಕರ ಈ ಪ್ರಶ್ನೆ. ಅಲ್ಲ, ಕಠಿಣ ಅನ್ನೋದೇ ಬಂದಿಲ್ಲಲ್ಲ. ನಿಮ್ಮ ಅಭಿಪ್ರಾಯ ಪ್ರಕಾರ 2 ವರ್ಷಕ್ಕೆ ಶೇರಿಂಗ್ ಆಗಬೇಕು ಅಂದರೆ ಇವತ್ತಿಗೆ 2 ವರ್ಷ ಆಯಿತು. ಇವತ್ತಾದ ತಕ್ಷಣ ಸಂಜೆಗೆ ಪ್ರಮಾಣ ವಚನ ಅಂತ ವ್ಯವಸ್ಥೆ ಆಗಲ್ಲ. ಹೈಕಮಾಂಡ್ ನೋಡ್ತಾ ಇರ್ತದೆ, ಎಲ್ಲಿ ಏನು ಮಾಡಿದ್ರೆ, ಯಾವ ಸಂದರ್ಭದಲ್ಲಿ ಯಾವ ಪಾನು ಇಟ್ಟರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷನೂ ನೋಡ್ಬೇಕಾಗ್ತದೆ, ಎಲ್ಲದನ್ನೂ ಪರಿಗಣಿಸ್ಬೇಕಾಗ್ತದೆ. ಅದರ ಸಂದರ್ಭದಲ್ಲಿ ಆ ಪಕ್ಷದ ಆ ಕಾಯಿನ್ ಎಲ್ಲಿಟ್ಟರೆ, ಯಾವ ಸಂದರ್ಭದಲ್ಲಿ ಹೊಡೆದ್ರೆ ಯಾವ ಕಾಯಿನ್ಗೆ ಅನುಕೂಲ ಆಗ್ತದೆ ಅನ್ನೋದು ನೋಡಿದ ಮೇಲೆ ಪಕ್ಷ ತೀರ್ಮಾನ ಮಾಡ್ತಿದೆ. ಹೈಕಮಾಂಡ್
ಅಷ್ಟು ಈಗ ನಮಗೆ ಆಗಲಿ ನಮ್ಮಂಥರ ಎಲ್ಲ ನಾವು ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಟಿಕೆಟ್ ಕೊಟ್ಟರು ಗೆದ್ದಿವಿ ಅನ್ನೋದ್ರ ಜೊತೆಗೆ ಹೈಕಮಾಂಡನ್ನು ಲೆಕ್ಕ ಹಾಕಿರುತ್ತೆ. ಒಂದು ಕಡೆ ಇವ್ರ ಸಪೋರ್ಟ್ ಇದ್ದರೆ ಒಂದು ಕಡೆಯಿಂದ ಹೈಕಮಾಂಡು ನಮ್ಮನ್ನು ಬ್ಯಾಕ್ಗ್ರೌಂಡ್ ಇವನೇನು ಕೆಲಸ ಮಾಡಿದಾನೆಲ್ಲ ಪಾರ್ಟಿಗೆ ಇವನು ಟಿಕೆಟ್ ಕೊಟ್ಟರು ಗೆಲ್ತಾನೋ ಇಲ್ಲೋ ಅನ್ನೋದು ಹೈಕಮಾಂಡು ನೋಡಿ ನಮಗೆ ಟಿಕೆಟ್ ಕೊಟ್ಟಿರುತ್ತಲ್ಲ ಆ ಒಂದು ವ್ಯವಸ್ಥೆ ಒಳಗೆ ಇಲ್ಲೂ ನೋಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಏನು ಮಾಡೋಕೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನು ನೀವು ಕೂಡ ಪಾರ್ಟಿಯಲ್ಲಿ ಗಮನಿಸಿದ್ದೀರಿ. ಹಲವು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡೋದನ್ನು ನಾವು ನೋಡಿದ್ದೀವಿ. ಡಿ ಕೆ ಶಿವಕುಮಾರ್ ಅವರ ಗುರಿ ನಿಚ್ಚಳವಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದರೆ, ಸಿದ್ದರಾಮಯ್ಯ ಅವರು 17ನೇ ಬಜೆಟನ್ನು ನಾನೇ ಮಂಡನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದು ಏನನ್ನು ಸೂಚಿಸುತ್ತೆ? ಸ್ವಾಭಾವಿಕವಾಗಿ ಈಗ ಅಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾರೆ. ಹೌದು. ಈಗ ನಾನು ಮೀಡಿಯಾದಲ್ಲಿದ್ದೀನಿ, ನಿಮ್ಮ ಸ್ಟುಡಿಯೋದಲ್ಲಿದ್ದೀನಿ. ಈ ಸ್ಟುಡಿಯೋ ವ್ಯವಸ್ಥೆಯಲ್ಲಿ ಏನು ಬರುತ್ತೆ, ಆ ಸ್ಟುಡಿಯೋದಲ್ಲಿ ಏನಾದ್ರು ನಿಮ್ಮವರು ಯಾರು ಕೊಲೀಗ್ಸ್ ಬಂದು ಏನಾರು ಕೇಳಿದಾಗ ಆ ಸ್ಟುಡಿಯೋ ವಾತಾವರಣ ಸಂದರ್ಭ ಸರಿಯಾಗಿ ನಾನು ಮಾತಾಡಿರ್ತೀನಿ. ಆ ಒಂದು ಅವ್ರೇನು ವೇದಿಕೆಯಲ್ಲಿ ನಾನು ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಂದರ್ಭ ಯಾವುದಿರುತ್ತೋ ಆ ದಾಟಿಲಿ ಅವ್ರು ಮಾತಾಡಿರ್ತಾರೆ. ಅದನ್ನು ಎಲ್ಲದನ್ನು ತಪ್ಪಾಗಿ ಅರ್ಥೈಸ್ಕೋಬಾರ್ದು. ಅಂದರೆ CM ಚೇರ್ ಖಾಲಿ ಇಲ್ಲ ಅನ್ನೋಂಥ ಮೆಸೇಜ್ ಕೊಟ್ರ ಅಂತ ಹೇಳಿ. ಅಲ್ಲ, ಸತ್ಯನೇ ಖಾಲಿ ಇಲ್ವಲ್ಲ. CM ಚೇರ್ ಖಾಲಿ ಇಲ್ಲ, CM ಚೇರ್ ಫುಲ್ ಇದೆ. ಮತ್ತು ಖಾಲಿ ಇಲ್ಲ ಅಂದರೆ ನೀವ್ಯಾಕೆಲ್ಲ ಡಿ ಕೆ ಶಿವಕುಮಾರ್ CM ಹಾಗೆ ಆಗ್ತಾರೆ ಅಂತ ಹೇಳ್ತೀರಿ? ನಾವು ಖಾಲಿ ಆದಂಥ ಸಂದರ್ಭ ಬರುತ್ತೆ. ಬರುತ್ತೆ. ಆ ಸಂದರ್ಭ ಬಂದಾಗ ಕೊಡಿ. ಆ ಒಂದು ವ್ಯವಸ್ಥೆಯಲ್ಲಿ ಕೇಳ್ತಾ ಇದ್ದೀವಿ. ಯಾವುದೇ ಆಗಲಿ ಖಾಲಿ ಇದ್ದರೆ ನಾವೆಲ್ಲ ಕೂರ್ಬೋದು. ಇಲ್ಲಿ ಈ ಚೇರಲ್ಲಿ ಯಾರನ್ನಾರು ಬೇರೆಯವ್ರನ್ನ ಇಂಟ್ರ್ಯೂ ಮಾಡ್ತಾ ಇದ್ರೆ ನಾನು ಕೂರಕ್ಕೆ ಬರಲ್ಲ. ಚೇರ್ ಖಾಲಿ ಇದೆ ಅಂದಾಗ ಇಂಟ್ರ್ಯೂ ನೀವಾರು ಕರಿತೀರಿಲ್ಲ, ನಾನಾರು ಬರ್ತೀನಿ. ಆ ವ್ಯವಸ್ಥೆ ಹೆಂಗಿರುತ್ತೆ ಹಂಗೆ ಹೋಗ್ತಾ ಇರುತ್ತೆ. ಅದು ನಿಮ್ಮ ಕಾಂಗ್ರೆಸ್ ವ್ಯವಸ್ಥೆಯಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಇಂಟ್ರ್ಯೂ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡ್ರ ಅಂತ? ನೀನೂ ಇರಲಿ ನಾನೂ ಇರಲಿ ಅನ್ನೋಂಥ ಲೆಕ್ಕಾಚಾರದಲ್ಲಿ ಯಾವೂ ಇಲ್ಲ. ಒಂದು ಕುರ್ಚಿ, ಒಬ್ಬ ಮನುಷ್ಯ ಅಷ್ಟೇ. ಆ ಸಂದರ್ಭ ಬರುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಖಾಲಿ ಆಗುವ ಸಂದರ್ಭ ಬರುತ್ತೆ, ಅವಾಗ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಎಲ್ಲದಕ್ಕೂ ಒಂದು ಎಂಡಿಂಗ್ ಅನ್ನೋದು ಇರ್ತದೆ. ನಾವು ಬಯಸ್ತಿರೋದೇನು ಸಂತೋಷದ ದಿನಗಳನ್ನ, ಅದು ಯಾರಿಗೂ ನೋವು ಕೊಟ್ಟು ನಾವು ತಗೋಬೇಕು ಅನ್ನೋದಿಲ್ಲ. ಈಗ ಕಾಂಗ್ರೆಸ್ಸಲ್ಲಿ ಕೆಲವು ಸೀನಿಯರ್ ಲೀಡರ್ಸ್, ಸೋ ಕಾಲ್ಡ್ ಸೀನಿಯರ್ ಲೀಡರ್ಸ್ ಡಿ ಕೆ ಶಿವಕುಮಾರ್ ಅವರ ಯಶಸ್ಸನ್ನು ಬಯಸ್ತಾ ಇಲ್ವಾ, ಅಥವಾ ಅವರ ಯಶಸ್ಸು ನಮಗೆ ಮಾರಕ ಆಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ? ಹೆಂಗೆ? ಇಲ್ಲ, ಯಾರ ಯಶಸ್ಸನ್ನು ಬಯಸೋದೇ ಆಗಲಿ ದ್ವೇಷಿಸೋದೇ ಆಗಲಿ ಮಾಡಿದ್ರೆ ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ನಾನೇ ನಿಮ್ಮ ಸೀಟಿಗೆ ಬರ್ಬೇಕು ಅಂದ್ರೂ ಆಗಲ್ಲ, ನೀವು ನಮ್ಮ ಸೀಟಿಗೆ ಬರ್ಬೇಕಂದ್ರೂ ಆಗಲ್ಲ. ಇಲ್ಲಿ ಹಣೆ ಬರದಲ್ಲಿ ಬರೆದಿರ್ತದೆ, ನಿಮ್ಮ ಶ್ರಮ ನಿಮಗೆ, ನನ್ನ ಶ್ರಮ ನನಗೆ. ನಾನು ಶ್ರಮ ಹಾಕಿರೋದು ನನಗೆ ಗೊತ್ತು ಏನು ಕಷ್ಟ MLA ಆಗಿರೋದು ಅಂತ. ನೀವು ಈ ಚೇರಲ್ಲಿ ಕೂತು ನಿರೂಪಣೆ ಇಂಟ್ರ್ಯೂ ಮಾಡ್ತೀರಂದ್ರೆ ನಿಮಗೆ ಗೊತ್ತು ಆ ಜಾಗಕ್ಕೆ ಬರೋಕ್ಕೆ ಏನು ಪ್ರಯತ್ನ ಮಾಡಿದಿರಿ ಅಂತ. ಹಂಗಾಗಿ ಯಾರ್ಯಾರ ಬಗ್ಗೆ ಆ ದ್ವೇಷ ಮನೋಭಾವನೆ ಇಲ್ಲ, ನನ್ನ ಅಭಿಪ್ರಾಯದ ಪ್ರಕಾರ ಆ ಥರ ಎಲ್ಲೂ ಕಂಡು ಬಂದಿಲ್ಲ. ಅಲ್ಲ, ಆಪ್ಷನ್ ಬಿ ಇದೆ ಅಂತ ಅಂದಾದ್ಮೇಲೆ, ಎಲ್ಲ ಒಮ್ಮತದ ನಿರ್ಧಾರ ಇದೆ ಅಂತಂದ ಮೇಲೆ ಬಹುಶಃ ಈ ಮುಖ್ಯಮಂತ್ರಿ ಚೇರ್ ವಿಚಾರ ಅಥವಾ ಪವರ್ ಶೇರಿಂಗ್ನ ವಿಚಾರ ಇಷ್ಟೊಂದು ಕಠಿಣ ಆಗ್ತಿದಿಲ್ವೇನೋ ಅಂತ, ಅದಕ್ಕೋಸ್ಕರ ಈ ಪ್ರಶ್ನೆ. ಅಲ್ಲ, ಕಠಿಣ ಅನ್ನೋದೇ ಬಂದಿಲ್ಲಲ್ಲ. ನಿಮ್ಮ ಅಭಿಪ್ರಾಯ ಪ್ರಕಾರ 2 ವರ್ಷಕ್ಕೆ ಶೇರಿಂಗ್ ಆಗಬೇಕು ಅಂದರೆ ಇವತ್ತಿಗೆ 2 ವರ್ಷ ಆಯಿತು. ಇವತ್ತಾದ ತಕ್ಷಣ ಸಂಜೆಗೆ ಪ್ರಮಾಣ ವಚನ ಅಂತ ವ್ಯವಸ್ಥೆ ಆಗಲ್ಲ. ಹೈಕಮಾಂಡ್ ನೋಡ್ತಾ ಇರ್ತದೆ, ಎಲ್ಲಿ ಏನು ಮಾಡಿದ್ರೆ ಯಾವ ಸಂದರ್ಭದಲ್ಲಿ ಯಾವ ಪಾನು ಇಟ್ಟರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷನ ನೋಡ್ಬೇಕಾಗ್ತದೆ, ಎಲ್ಲದನ್ನೂ ಪರಿಗಣಿಸ್ಬೇಕಾಗ್ತದೆ. ಅದರ ಸಂದರ್ಭದಲ್ಲಿ ಆ ಪಕ್ಷದ ಆ ಕಾಯಿನ್ ಎಲ್ಲಿಟ್ಟರೆ ಯಾವ ಸಂದರ್ಭದಲ್ಲಿ ಹೊಡೆದ್ರೆ ಯಾವ ಕಾಯಿನ್ಗೆ ಅನುಕೂಲ ಆಗ್ತದೆ ಅನ್ನೋದು ನೋಡಿದ್ಮೇಲೆ ಪಕ್ಷ ತೀರ್ಮಾನ ಮಾಡ್ತಿದೆ. ಹೈಕಮಾಂಡ್ ಅಷ್ಟು ಈಗ ನಮಗೆ ಆಗಲಿ ನಮ್ಮಂಥರ ಎಲ್ಲ ನಾವು ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಟಿಕೆಟ್ ಕೊಟ್ಟರು ಗೆದ್ದಿವಿ ಅನ್ನೋದ್ರ ಜೊತೆಗೆ ಹೈಕಮಾಂಡನ್ನು ಲೆಕ್ಕ ಹಾಕಿರುತ್ತೆ. ಒಂದು ಕಡೆ ಇವ್ರ ಸಪೋರ್ಟ್ ಇದ್ದರೆ ಒಂದು ಕಡೆಯಿಂದ ಹೈಕಮಾಂಡು ನಮ್ಮನ್ನು ಬ್ಯಾಕ್ಗ್ರೌಂಡ್ ಇವನೇನು ಕೆಲಸ ಮಾಡಿದಾನೆಲ್ಲ ಪಾರ್ಟಿಗೆ ಇವನು ಟಿಕೆಟ್ ಕೊಟ್ಟರು ಗೆಲ್ತಾನೋ ಇಲ್ಲೋ ಅನ್ನೋದು ಹೈಕಮಾಂಡು ನೋಡಿ ನಮಗೆ ಟಿಕೆಟ್ ಕೊಟ್ಟಿರುತ್ತಲ್ಲ ಆ ಒಂದು ವ್ಯವಸ್ಥೆ ಒಳಗೆ ಇಲ್ಲೂ ನೋಡ್ತಾ ಇರುತ್ತೆ. ಯಾವ ಸಂದರ್ಭದಲ್ಲಿ ಏನು ಮಾಡೋಕೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಈಗ ಇತ್ತೀಚಿನ ಕೆಲವು ಬೆಳವಣಿಗೆಗಳನ್ನು ನೀವು ಕೂಡ ಪಾರ್ಟಿಯಲ್ಲಿ ಗಮನಿಸಿದ್ದೀರಿ. ಹಲವು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡೋದನ್ನು ನಾವು ನೋಡಿದ್ದೀವಿ. ಡಿ ಕೆ ಶಿವಕುಮಾರ್ ಅವರ ಗುರಿ ನಿಚ್ಚಳವಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದರೆ, ಸಿದ್ದರಾಮಯ್ಯ ಅವರು 17ನೇ ಬಜೆಟನ್ನು ನಾನೇ ಮಂಡನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದು ಏನನ್ನು ಸೂಚಿಸುತ್ತೆ? ಸ್ವಾಭಾವಿಕವಾಗಿ ಈಗ ಅಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾರೆ. ಹೌದು. ಈಗ ನಾನು ಮೀಡಿಯಾದಲ್ಲಿದ್ದೀನಿ, ನಿಮ್ಮ ಸ್ಟುಡಿಯೋದಲ್ಲಿದ್ದೀನಿ. ಈ ಸ್ಟುಡಿಯೋ ವ್ಯವಸ್ಥೆಯಲ್ಲಿ ಏನು ಬರುತ್ತೆ, ಆ ಸ್ಟುಡಿಯೋದಲ್ಲಿ ಏನಾದ್ರು ನಿಮ್ಮವರು ಯಾರು ಕೊಲೀಗ್ಸ್ ಬಂದು ಏನಾರು ಕೇಳಿದಾಗ ಆ ಸ್ಟುಡಿಯೋ ವಾತಾವರಣ ಸಂದರ್ಭ ಸರಿಯಾಗಿ ನಾನು ಮಾತಾಡಿರ್ತೀನಿ. ಆ ಒಂದು ಅವ್ರೇನು ವೇದಿಕೆಯಲ್ಲಿ ನಾನು ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಂದರ್ಭ ಯಾವುದಿರುತ್ತೋ ಆ ದಾಟಿಲಿ ಅವ್ರು ಮಾತಾಡಿರ್ತಾರೆ. ಅದನ್ನು ಎಲ್ಲದನ್ನು ತಪ್ಪಾಗಿ ಅರ್ಥೈಸ್ಕೋಬಾರ್ದು. ಅಂದರೆ CM ಚೇರ್ ಖಾಲಿ ಇಲ್ಲ ಅನ್ನೋಂಥ ಮೆಸೇಜ್ ಕೊಟ್ರ ಅಂತ ಹೇಳಿ. ಅಲ್ಲ, ಸತ್ಯನೇ ಖಾಲಿ ಇಲ್ವಲ್ಲ. CM ಚೇರ್ ಖಾಲಿ ಇಲ್ಲ, CM ಚೇರ್ ಫುಲ್ ಇದೆ. ಮತ್ತು ಖಾಲಿ ಇಲ್ಲ ಅಂದರೆ ನೀವ್ಯಾಕೆಲ್ಲ ಡಿ ಕೆ ಶಿವಕುಮಾರ್ CM ಹಾಗೆ ಆಗ್ತಾರೆ ಅಂತ ಹೇಳ್ತೀರಿ? ನಾವು ಖಾಲಿ ಆದಂಥ ಸಂದರ್ಭ ಬರುತ್ತೆ.
ಬರುತ್ತೆ. ಆ ಸಂದರ್ಭ ಬಂದಾಗ ಕೊಡಿ. ಆ ಒಂದು ವ್ಯವಸ್ಥೆಯಲ್ಲಿ ಕೇಳ್ತಾ ಇದ್ದೀವಿ. ಯಾವುದೇ ಆಗಲಿ ಖಾಲಿ ಇದ್ದರೆ ನಾವೆಲ್ಲ ಕೂರ್ಬೋದು. ಇಲ್ಲಿ ಈ ಚೇರಲ್ಲಿ ಯಾರನ್ನಾರು ಬೇರೆಯವ್ರು ಇಂಟ್ರ್ಯೂ ಮಾಡ್ತಾ ಇದ್ರೆ ನಾನು ಕೂರಕ್ಕೆ ಬರಲ್ಲ. ಚೇರ್ ಖಾಲಿ ಇದೆ ಅಂದಾಗ ಇಂಟ್ರ್ಯೂ ನೀವಾರು ಕರಿತೀರಿಲ್ಲ, ನಾನಾರು ಬರ್ತೀನಿ. ಆ ವ್ಯವಸ್ಥೆ ಹೆಂಗಿರುತ್ತೆ ಹಂಗೆ ಹೋಗ್ತಾ ಇರ್ತೀನಿ. ಆದ್ರೆ ನಿಮ್ಮ ಕಾಂಗ್ರೆಸ್ ವ್ಯವಸ್ಥೆಯಲ್ಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಇಂಟ್ರ್ಯೂ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡ್ರ ಅಂತ, ನೀನೂ ಇರಲಿ ನಾನೂ ಇರಲಿ ಅನ್ನೋಂಥ ಲೆಕ್ಕಾಚಾರದಲ್ಲಿ ಯಾವೂ ಇಲ್ಲ. ಒಂದು ಕುರ್ಚಿ, ಒಬ್ಬ ಮನುಷ್ಯ ಅಷ್ಟೇ. ಆ ಸಂದರ್ಭ ಬರುತ್ತೆ ಅಂತ ನೀವು ಹೇಳ್ತಾ ಇದ್ರಿ, ಖಾಲಿ ಆಗುವ ಸಂದರ್ಭ ಬರುತ್ತೆ, ಅವಾಗ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಎಲ್ಲದಕ್ಕೂ ಒಂದು ಎಂಡಿಂಗ್ ಅನ್ನೋದು ಇರ್ತದೆ. ನಾವು ಬಯಸ್ತಿರೋದೇನು ಸಂತೋಷದ ದಿನಗಳನ್ನ, ಅದು ಯಾರಿಗೋ ನೋವು ಕೊಟ್ಟು ನಾವು ತಗೋಬೇಕು ಅನ್ನೋದಿಲ್ಲ.